ಹಾಯ್, ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 37ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಬೆಟ್ಟ ಗುಡ್ಡ ಮರಮಟ್ಟುಗಳನ್ನು ದಾಟುತ್ತಾ ಕಾರ್ ಮುಂದಕ್ಕೆ ಸಾಗಿತ್ತು. ಕಿಟಕಿಯ ಬಳಿ ಕೂತವಳು ಹೊರಗಿನಿಂದ ಬರುತ್ತಿದ್ದ ಗಾಳಿಗೆ ಮುಖವೊಡ್ಡಿದರೆ ಅವನ ಗಮನ ಎಲ್ಲವೂ ರಸ್ತೆಯ ಮೇಲಿತ್ತು. ತಾನಾಗಿ ಅವನು ಮಾತನಾಡನು. ಮಾತಿಗೊಂದು ಮುನ್ನುಡಿಯನ್ನು ಇವಳು ಬರೆಯಲಾರಳು. ಅರ್ಧ ಗಂಟೆಯ ದಾರಿಯಲ್ಲಿ 1/4 ಗಂಟೆ ಮೌನದಿಂದಲೇ ಕಳೆದಿತ್ತು. ಅದೇಕೋ ಅವನಿಗೆ ಬೇಸರ ಕಾಡಿತು. ಅವಳ ಜೊತೆ ಮುಂದಾಗಿ ತಾನೇ ಮಾತನಾಡಲು ಸ್ವಾಭಿಮಾನ ಬಿಡುತ್ತಿಲ್ಲ. ಅವಳತ್ತ ಒಂದು ಬಾರಿ ನೋಡಿದವನು ಅಸಹನೆಯಿಂದ ಕಾರ್ನಲ್ಲಿದ್ದ FM ಹಾಕಿದನು. ಅದರಲ್ಲಿ ಹಾಡೊಂದು ಮಧುರವಾಗಿ ಹೊರಹೊಮ್ಮಿದಾಗ ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅವನತ್ತ ಒಂದು ಬಾರಿ ನೋಟ ನೆಟ್ಟವಳು ತಕ್ಷಣ ತನಗೂ ಆ ಹಾಡಿಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ಹೊರಗಡೆ ನೋಟ ಹರಿಸಿದಳು. ಅವಳ ಮೇಲೂ ಆ ಹಾಡಿನ ಸಾಲುಗಳ ಮೇಲೂ ಕೋಪ ಉಕ್ಕಿ ಬಂದಿತ್ತವನಿಗೆ. ದುಮುಗುಡುತ್ತಲೇ ಚಾನಲ್ ಚೇಂಜ್ ಮಾಡಿದನು ಪ್ರಣವ್. ಈ ಬಂಧನ ಜನುಮ ಜನುಮದ ಅನುಬಂಧನ ಎಂಬ ಮತ್ತೊಂದು ಹಾಡು ಹಾಡಿದಾಗ ಇಬ್ಬರ ನೋಟಗಳು ಒಂದೇ ಸಲಕ್ಕೆ ಬೆರೆತು ಹೋಗಿತ್ತು. ಬೆಪ್ಪಾಗಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ತಕ್ಷಣ ಬೇರೆತ್ತಲು ನೋಟ ನೆಟ್ಟರು. ಹಾಡಿನ ಸಹವಾಸವೇ ಬೇಡವೆಂದುಕೊಂಡವನು FM ಆಫ್ ಮಾಡಿ ವೇಗವಾಗಿ ಕಾರ್ ಚಲಾಯಿಸಿದನು. ಕ್ಷಣ ಮಾತ್ರದಲ್ಲಿ ಕಾರ್ ಗಮ್ಯ ತಲುಪಿತ್ತು. ಕಾರ್ನ ಪಾರ್ಕ್ ಮಾಡಿದನು. ಇಬ್ಬರು ಕಾರ್ನಿಂದ ಇಳಿದರು. ಧಾರಿಣಿ ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡಿ ಅವನತ್ತ ಬಂದಳು. ಇಬ್ಬರೂ ಮೌನವಾಗಿ ಬೆಟ್ಟ ಹತ್ತಿ ದೇವರ ದರ್ಶನ ಪಡೆದರು. ಅವನಿಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲದಿದ್ದರೂ ತಾಯಿಯ ಮಾತಿಗೆ ಎದುರಾಡಲಾರ. ದೇವರಿಗೆ ಸೇವೆ ಸಲ್ಲಿಸಿ ಆರತಿ ತೆಗೆದುಕೊಂಡ ಹುಡುಗಿ ಪ್ರಸಾದವನ್ನು ಕೈಯಲ್ಲಿ ಹಿಡಿದುಕೊಂಡು ಅವನತ್ತ ನೋಡಿದಳು. ಅವಳ ನೋಟ ಕಂಡು ಮುಂದೆ ಹೆಜ್ಜೆ ಹಾಕಿದನು. ಅವನ ಹಿಂದೆಯೇ ಹೆಜ್ಜೆ ಹಾಕಿದಳು. ಇಬ್ಬರು ವಿಶಾಲವಾಗಿದ್ದ ಆ ಬೆಟ್ಟದ ತುತ್ತ ತುದಿಗೆ ಬಂದು ಕೂತರು. ಆ ರಮಣೀಯವಾದ ಪ್ರಕೃತಿಯ ಮಡಿಲನ್ನೇ ಎವೆ ಇಕ್ಕದೆ ನೋಡುತ್ತಾ ಕೂತನು ಪ್ರಣವ್. ದೇವರ ಪ್ರಸಾದ ಇಟ್ಟಿದ್ದ ಬುಟ್ಟಿಯಿಂದ ಸ್ವಲ್ಪ ಪ್ರಸಾದವನ್ನು ತೆಗೆದು ಅವನ ಕೈಗೆ ಇಟ್ಟಳು. ಅವಳನ್ನೊಂದು ಬಾರಿ ಪ್ರಸಾದವನ್ನೊಂದು ಬಾರಿ ನೋಟ ಬದಲಿಸಿ ನೋಡಿದನು. ದೇವರ ಪ್ರಸಾದ ತಿನ್ನಿ ಎಂದವಳು ತಾನು ಕೂಡ ತುಸು ತಿಂದಳು. ಇದ್ರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ, ಹೊಟ್ಟೆ ಹಸಿವಾಗ್ತಿದೆ, ಅದಕ್ಕೆ ತಿಂತಾ ಇದ್ದೀನಿ ಎಂದವನು ಪ್ರಸಾದವನ್ನು ತಿಂದರೆ ಮನದೊಳಗೆ ನಕ್ಕು ಬಿಟ್ಟಳು ಧಾರಿಣಿ. ಪ್ರಸಾದದ ಬುಟ್ಟಿಯೊಳಗಿದ್ದ ಕುಂಕುಮವನ್ನು ಬೆರಳಲ್ಲಿ ತೆಗೆದುಕೊಂಡು ಹಣೆಗೆ ಇಡಲು ಹೆಣಗಾಡುತ್ತಿದ್ದಳು. ಅವಳು ಪರದಾಡುತ್ತಿರುವುದನ್ನು ನೋಡುತ್ತಲೇ ಇದ್ದವನಿಗೆ ಅವಳ ಪೇಚಾಟ ಕಂಡು ರೋಸಿ ಹೋಯಿತು. ಹಣೆಗೊಂದು ಕುಂಕುಮ ಇಡುವುದಕ್ಕೆ ಇಷ್ಟೊಂದು ಸರ್ಕಸ್ ಮಾಡಬೇಕಾ, ಕೊಡಿಲ್ಲಿ ಎಂದವನು ತಾನೇ ಮುಂದಾಗಿ ಅವಳ ಹಣೆಗೆ ಸಿಂಧೂರ ಇಟ್ಟರೆ ಅವಳಿಗೆ ಅಚ್ಚರಿಯ ಜೊತೆಗೆ ಆನಂದವೂ ಆಗಿತ್ತು. ಅದೇಕೋ ಅವಳ ಕಣ್ಣುಗಳು ತುಂಬಿ ಬಂದವು. ಅವನನ್ನೇ ಎವೆ ಇಕ್ಕದೆ ನೋಡಿದಳು. ಅವನಿಗೆ ಅವಳ ನೋಟದಿಂದ ಇಡಿಸು ಮುಡಿಸು ಆದಂತಾಯಿತು. ಯಾಕೆ ಹಾಗೆ ನೋಡ್ತಾ ಇದ್ದೀಯಾ ಕೇಳಿದನು ಹುಬ್ಬು ಬೆಸೆದು. ಯಾಕೂ ಇಲ್ಲ ಎಂದವಳು. ತೆಗೊಳ್ಳಿ, ನೀವು ಹಣೆಗೆ ಕುಂಕುಮ ಇಟ್ಕೊಳ್ಳಿ ಎಂದು ಅವನ ಮುಂದೆ ಪ್ರಸಾದ ಹಿಡಿದರೆ ಮುಖವನ್ನು ಪಕ್ಕಕ್ಕೆ ಹೊಳಿಸಿದವನು ನನಗೆ ಬೇಡ ಎಂದನು. ಅವನನ್ನು ಬಲವಂತಪಡಿಸಲು ಹೋಗಲಿಲ್ಲ ಹುಡುಗಿ. ಪ್ರಸಾದದ ಬುಟ್ಟಿಯನ್ನು ಪಕ್ಕಕ್ಕೆ ಇಟ್ಟವಳು ಮನಸೂರೆಗೊಳಿಸುವ ಆ ಹಸಿರು ಬೆಟ್ಟಗುಡ್ಡವನ್ನೇ ಕಣ್ತುಂಬಿಕೊಂಡಳು. ಇಬ್ಬರ ಮನದಲ್ಲೂ ಪ್ರಶಾಂತತೆ ತುಂಬಿತ್ತು. ತುಸು ಹೊತ್ತಿನ ನಂತರ ಅವಳತ್ತ ತಿರುಗಿದವನು ಹೊರಡೋನ್ವಾ ಕೇಳಿದನು. ಸರಿ ಎಂಬಂತೆ ತಲೆ ಅಲ್ಲಾಡಿಸಿದಳು ಧಾರಿಣಿ. ಇಬ್ಬರೂ ಅಲ್ಲಿಂದ ಕಾರ್ ಇದ್ದತ್ತ ಹೆಜ್ಜೆ ಹಾಕಿದರು. ಮತ್ತೆ ಇಬ್ಬರನ್ನ ಹೊತ್ತುಕೊಂಡು ಸಾಗಿತ್ತು ಕಾರ್. ಪ್ರಯಾಣದ ನಡುವೆ ಅವನ ಫೋನ್ ಒಂದೇ ಸಮನೆ ಬಡಿದುಕೊಳ್ಳಲು ಆರಂಭಿಸಿತ್ತು. ಡ್ರೈವಿಂಗ್ ಮಾಡುತ್ತಿದ್ದ ಪ್ರಣವ್ ಫೋನ್ ಎತ್ತಲೇ ಇಲ್ಲ. ಅವನು ಡ್ರೈವಿಂಗ್ ಮಾಡುತ್ತಿದ್ದಾನಲ್ಲ ಎಂದುಕೊಂಡ ಧಾರಿಣಿ ತಾನೇ ಮುಂದಾಗಿ ಅವನ ಫೋನ್ ಎತ್ತಿಕೊಳ್ಳಲು ನೋಡಿದರೆ ತಕ್ಷಣ ಫೋನ್ನ ಕಸಿದುಕೊಂಡವನು ಅದರ ಮೇಲೆ ಮೂಡಿದ ಹೆಸರು ಕಂಡು ಫೋನ್ ರಿಸೀವ್ ಮಾಡಿದನು. ಅವಳಿಗೇನು ಅವನ ನಡೆಯಿಂದ ಬೇಸರವಾಗಲಿಲ್ಲ. ತನ್ನ ಪಾಡಿಗೆ ತಾನು ಕೂತಳು. ಹಲೋ, ಹೇಳು ರೀಮಾ ಎಂದನು. ಪ್ರಣವ್, ಎಲ್ಲಿದ್ದೀಯ ನೀನು? ಅತ್ತಲಿಂದ ಬಿಡಿಸಿನಿಂದ ಬಂದಿತ್ತು ಪ್ರಶ್ನೆ. ನಾನು ಹೊರಗಡೆ ಇದ್ದೀನಿ. ಯಾಕೆ ಕೇಳಿದನು ಡ್ರೈವಿಂಗ್ ಮಾಡುತ್ತಲೇ. ಹೊರಗಡೆನಾ? ಹೊರಗಡೆ ಅಂತ ಯಾವ ಕೆಲಸ ಇತ್ತು ಕೇಳಿದವಳಿಗೆ. ನಾವು ಟೆಂಪಲ್ಗೆ ಬಂದಿದ್ವಿ, ಈಗಷ್ಟೇ ಹೊರಟ್ವಿ ಎಂದನು ನೀರಸವಾಗಿ.
ಅವನ ಮಾತು ಕೇಳಿ ಅಚ್ಚರಿಗೊಂಡಳು ರೀಮಾ. ಪಬ್, ಪಾರ್ಟಿ ಎಂಬ ಮಾತುಗಳನ್ನು ಬಿಟ್ಟರೆ ಅವನ ಬಾಯಲ್ಲಿ ಬೇರೆ ಯಾವ ಮಾತುಗಳು ಕೂಡ ಬರುತ್ತಿರಲಿಲ್ಲ. ಅಂಥ ಹುಡುಗ ದೇವಸ್ಥಾನಕ್ಕೆ ಹೋಗಿದ್ದಾನೆ ಎಂದಾಗ ಅವಳಿಗೆ ಅಚ್ಚರಿಯಾಯಿತು. ಅದರ ಜೊತೆಗೆ ಸಂಶಯವೂ ಬಂದಿತ್ತು. ನಾವು ಅಂದರೆ ಕೇಳಿದಳು ಅನುಮಾನಿಸುತ್ತಾ. ನಾನು ಮತ್ತೆ ಅವಳು ಎಂದನು ಧಾರಿಣಿಯತ್ತ ನೋಟ ಹರಿಸಿ. ಅವಳು ಮಾತ್ರ ತನಗೂ ಅವನ ಮಾತಿಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ಕೂತಿದ್ದಳು. ಅಂದರೆ ನಿನ್ನ ಜೊತೆ ಧಾರಿಣಿನೂ ಇದ್ದಾಳಾ? ಕೇಳಿದವಳಿಗೆ ಅದಾಗಲೇ ದುಃಖ ಉಮ್ಮಳಿಸಿ ಬಂದಿತ್ತು. ಹೌದು ಎಂದನು. ಈಗಂತೂ ಉರಿದುರಿದು ಹೋದಳು ರೀಮಾ. ಬರುತ್ತಿದ್ದ ಅಳುವನ್ನು ಬಲವಂತದಿಂದ ಬಂಧಿಸಿದವಳು ಕ್ಯಾರಿ ಆನ್ ಬಾಯ್ ಎಂದು ಸಿರಿ ಕರೆ ತುಂಡರಿಸಿದರೆ ಫೋನ್ನ ಸೀಟಿಗೆ ಬಿಸಾಕಿದವನು ತನ್ನ ಕೈಗೆ ಕೆಲಸ ಕೊಟ್ಟನು. ಮೌನವನ್ನು ಹೊತ್ತು ಸಾಗಿತ್ತು ಕಾರ್. ಇಂಡಿವಿಜುವಲ್ ಆಗಿ ಈ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ. ಸೊ ನಾನು ನಿಮ್ಮಲ್ಲೇ ಎರಡೆರಡು ಟೀಮ್ ಮಾಡ್ತೀನಿ. ನಾನು ಯಾವ ವರ್ಕ್ ಹೇಳ್ತೀನೋ ಅದನ್ನು ನೀವು ಟೀಮ್ನಲ್ಲಿ ಮಾಡಬೇಕು. ಟೀಮ್ ವರ್ಕ್ ಕರೆಕ್ಟ್ ಆಗಿದ್ದರೆ ನಮ್ಮ ಹೊಸ ಪ್ರಾಜೆಕ್ಟ್ ಕೂಡ ಸಕ್ಸಸ್ ಆಗುತ್ತೆ ಎಂದು ಗಂಭೀರವಾಗಿ ಹೇಳಿದವನು ಕಂಪನಿಯೊಳಗೆ ಕೆಲಸ ಮಾಡುತ್ತಿದ್ದ ಉದ್ಯೋಗಿಗಳನ್ನು ಗುಂಪುಗಳನ್ನಾಗಿ ಮಾಡಿ ಆಯಾಯ ಗುಂಪುಗಳಿಗೆ ಅವರು ಮಾಡಬೇಕಾಗಿರೋ ಕೆಲಸವನ್ನು ವಹಿಸಿದವನು. ಐ ಹೋಪ್ ನಿಮಗೆ ಎಲ್ರಿಗೂ ನಿಮ್ಮ ವರ್ಕ್ ಬಗ್ಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ. ಹಾಗೂ ಏನಾದರೂ ಪ್ರಾಬ್ಲಮ್ಸ್ಗಳು ಅಥವಾ ಕ್ವೆಶನ್ಸ್ಗಳಿದ್ದರೆ ಈಗ ಕೇಳಿ ಸಾಲ್ವ್ ಮಾಡಿಕೊಳ್ಳಿ. ಯಾಕಂದರೆ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ನಮ್ಮ ಪ್ರಾಜೆಕ್ಟ್ಗಳು ಹಾಳಾಗಬಾರ್ದು. ಸೊ ಆಸ್ಕ್ ಮೀ ಎನಿಥಿಂಗ್ ಕೇಳಿದನು ಗಾಜಿನ ಮೇಲೆ ಎರಡು ಕೈಗಳನ್ನು ಊಡುತ್ತಾ. ಎಲ್ಲರೂ ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡರೆ ವಿನಃ ಯಾರೂ ತುಟಿ ಬಿಚ್ಚಲಿಲ್ಲ. ವೆಲ್, ಯಾರಿಗೂ ಯಾವ ಪ್ರಶ್ನೆನೂ ಇಲ್ಲ ಅನಿಸುತ್ತೆ. ಓಕೆ, ನೀವಿನ್ನು ನಿಮ್ಮ ಕೆಲಸ ಮಾಡಿ. ಗೋ ಟು ಯುವರ್ ವರ್ಕ್ ಎಂದವನು ಅಲ್ಲಿಂದ ತನ್ನ ಕ್ಯಾಬಿನ್ನತ್ತ ಮುಖ ಮಾಡಿದನು. ಇನ್ನೇನು ಅವನು ತನ್ನ ಚೇರ್ನಲ್ಲಿ ಕೂರಬೇಕು ಅನ್ನುವಷ್ಟರ ಹೊತ್ತಿಗೆ ಬಿರುಗಾಳಿಯಂತೆ ಓಡಿಕೊಂಡು ಬಂದಿದ್ದಳು ಭ್ರಮ. ಅವಳ ಧಾವಂತವನ್ನು ಕಂಡು ಒಂದು ಕ್ಷಣ ಗಾಬರಿಗೊಂಡನು ಪಾರ್ಥ. ಭ್ರಮ, ಆರ್ ಯು ಓಕೆ ಕೇಳಿದನು ಆಸ್ತೆಯಿಂದ. ನೀರು ನೀರು ಎಂದು ಸನ್ನೆ ಮಾಡಿ ಏದುಸಿರು ಬಿಡುತ್ತಾ ಅವನದ್ದೇ ಚೇರ್ನಲ್ಲಿ ದೊಪ್ಪು ಎಂದು ಕೂತು ಬಿಟ್ಟಳು. ತಕ್ಷಣ ನೀರಿನ ಬಾಟಲಿಗಾಗಿ ತಡಕಾಡಿ ಅವಳ ಕೈಗೆ ಕೊಟ್ಟು ಆತಂಕದಿಂದ ಅವಳತ್ತ ಬಾಗಿದನು. ಓಕೆ ಓಕೆ, ಬಿ ಕೂಲ್, ಕಾಮ್ ಡೌನ್, ನಿಧಾನವಾಗಿ ಕುಡಿ ಎಂದವನ ಆತಂಕ ಹೇಳತೀರದು. ಒಂದೇ ಉಸಿರಿನಲ್ಲಿ ನೀರು ಕುಡಿದು ಮುಗಿಸಿದವಳು ದೀರ್ಘವಾದ ತೇಗು ತೆಗೆಯುತ್ತಾ ನೀರು ಚೆಲ್ಲಿಕೊಂಡಿದ್ದ ತನ್ನ ದುಪ್ಪಟದಲ್ಲಿ ಒಡೆಸಿಕೊಂಡವಳು ಖಾಲಿಯಾದ ಬಾಟಲಿಯನ್ನು ಅವನ ಕೈಗಿತ್ತಳು. ಆರ್ ಯು ಓಕೆ ನೌ ಕೇಳಿದನು. ಹೌದು ಎಂಬಂತೆ ಅಡ್ಡಡ್ಡ ತಲೆ ಅಲ್ಲಾಡಿಸಿದ ಹುಡುಗಿ ಸುಸ್ತಾದವರಂತೆ ಕಣ್ಮುಚ್ಚಿದರೆ, ಯಾಕೆ ಹಾಗೆ ಓಡ್ಕೊಂಡು ಬಂದೆ? ಏನಾಯಿತು? ಎನಿ ಪ್ರಾಬ್ಲಮ್ ಕೇಳಿದನು ಆಸ್ತೆಯಿಂದ. ಪ್ರಾಬ್ಲಮ್ಮೇ ಸರ್, ದೊಡ್ಡ ಪ್ರಾಬ್ಲಮ್ ಆಗಿದೆ ಎಂದಳು. ಏನೋ ಆಗಿದೆ ಎಂಬಂತೆ. ಅವನ ಕಣ್ಣುಗಳು ಗೋಲಿ ಆಕಾರಕ್ಕೆ ತಿರುಗಿದವು. ವಾಟ್ ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ ಕೇಳಿದ. ಅದು ನೀವು ಪ್ರಾಜೆಕ್ಟ್ ವರ್ಕಿಗೆ ಟೀಮ್ ಮಾಡಿದ್ರಲ್ಲ, ಆ ಟೀಮ್ ನನಗೆ ಇಷ್ಟ ಇಲ್ಲ ಸರ್. ಈಗ ನನ್ನ ಮುಂದೆ ಇರುವ ದೊಡ್ಡ ಪ್ರಾಬ್ಲಮ್ ಅದುವೇ ಎಂದಳು ಹುಡುಗಿ ಗುಡ್ಡವೇ ಕಳಚಿ ತಲೆ ಮೇಲೆ ಬಿದ್ದಂತೆ. ಅವಳು ವರ್ತಿಸುತ್ತಿದ್ದನ್ನು ಕಂಡು ಅದೇನಾಗಿ ಹೋಗಿದೆಯೋ ಎಂದು ಬಹಳ ಆತಂಕಗೊಂಡಿದ್ದನು ಪಾರ್ಥ. ಅದೇ ಕಾರಣದಿಂದ ಅವಳ ಜೊತೆ ಅಷ್ಟೊಂದು ಮೃದುವಾಗಿ ನಡೆದುಕೊಂಡಿದ್ದನು. ಆದರೆ ಈಗ ಅವಳ ಮಾತು ಕೇಳಿ ಕೋಪದ ಜೊತೆಗೆ ಅವಳಿಗೆ ಬಾರಿಸಿ ಬಿಡೋಣ ಅನ್ನಿಸಿಬಿಟ್ಟಿದ್ದ ಅವನಿಗೆ. ಯು ಈಡಿಯಟ್, ಅದೇನಾಗಿದೆ ಅಂತ ನಾನಿಲ್ಲಿ ಟೆನ್ಷನ್ ಮಾಡಿಕೊಂಡ್ರೆ ನೀನು ಸಿಲ್ಲಿ ರೀಸನ್ ಕೊಡ್ತಾ ಇದ್ದೀಯಲ್ಲ. ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನಾನೇನಿಲ್ಲಿ ಕೆಲಸ ಇಲ್ಲದೆ ಖಾಲಿ ಬಿದ್ದಿದ್ದೀನ? ಟೈಮ್ ವೇಸ್ಟ್ ಮಾಡೋ ಬದಲು ಹೋಗಿ ನೀನು ಕೆಲಸ ಮಾಡು ಎಂದನು ಧುಮುಗುಡುತ್ತಲೇ. ನನಗೆ ಆ ಟೀಮ್ನಲ್ಲಿ ವರ್ಕ್ ಮಾಡಲಿಕ್ಕೇ ಇಷ್ಟ ಇಲ್ಲಂತೆ. ನೀವು ನೋಡಿದರೆ ವರ್ಕ್ ಮಾಡುವ ಅಂತ ಇದ್ದೀರಾ. ಇಷ್ಟ ಇಲ್ಲದ ಕಡೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತುಂಟ ನಿಮಗೆ? ಅವನನ್ನೇ ದಬಾಯಿಸಿದಳು. ಹಣೆಯನ್ನು ಗೋಡೆಗೆ ಚಚ್ಚಿಕೊಂಡು ಬಿಡುವ ಅನ್ನಿಸಿಬಿಟ್ಟಿತ್ತವನಿಗೆ. ಆದರೂ ಕೋಪವನ್ನು ನಿಗ್ರಹಿಸಿಕೊಂಡವನು, ಯಾಕಿಷ್ಟ ಇಲ್ಲ? ಆಗಲೇ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ ಅಂದಾಗ ಯಾವ ಲೋಕದಲ್ಲಿ ಇದ್ದೆ ನೀನು? ಭ್ರಮಲೋಕದಲ್ಲ. ಶಶಾಂಕ್ ಟೀಮ್ನಲ್ಲಿ ಅವನ ಲೀಡರ್ಶಿಪ್ನಲ್ಲಿ ವರ್ಕ್ ಮಾಡೋಕ್ಕೆ ಏನು ಕಷ್ಟ ನಿಮಗೆ ಕೇಳಿದನು. ನನಗೆ ಇಷ್ಟ ಅಲ್ಲ, ಅವನ ಲೀಡರ್ಶಿಪ್ನಲ್ಲಿ ವರ್ಕ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ದೊಡ್ಡ ಜನರ ಹಾಗೆ ಆಡ್ತಾನೆವ. ಬೆಳಿಗ್ಗೆ ನಾನೇ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದ್ರು ತಿರುಗಿ ವಿಶ್ ಮಾಡೋದಿಲ್ಲ, ಗೊತ್ತುಂಟಾ ನಿಮಗೆ? ಹಾಗೆಯೇ ಉಡಿಸಿಂಗ. ಅವನ ಜೊತೆಗೆ ನನಗೆ ಆಗಲಿಕ್ಕಿಲ್ಲ ಎಂದವಳು. ನೀವು ಒಂದು ಕೆಲಸ ಮಾಡಿ, ಅವನನ್ನು ಲೀಡರ್ಶಿಪ್ನಿಂದ ತೆಗೆದು ನನ್ನನ್ನೇ ಆ ಟೀಮ್ ಲೀಡರ್ ಮಾಡಿಬಿಡಿ, ಆಗ ಸರಿಯಾಗ್ತದೆ ಎಂದಳು ಪಿಳಿಪಿಳಿ ಮಾಡುತ್ತಾ. ಅವಳ ಮಾತಿಗೆ ಅಳಬೇಕು ನಗಬೇಕು ತೋಚದಾದನವನು. ಇದೇನು ಕ್ಲಾಸ್ ಲೀಡರ್ಶಿಪ್ಪಾ? ಇಷ್ಟ ಬಂದವರನ್ನು ಲೀಡರ್ ಮಾಡೋಕ್ಕೆ? ಟೀಮ್ ಲೀಡರ್ಶಿಪ್ ತೆಗೊಳ್ಳೋಕ್ಕೂ ಕ್ವಾಲಿಟಿ ಬೇಕು. ನಿನ್ನಲ್ಲಿ ಒಂದು ಟೀಮ್ ಲೀಡರ್ ಆಗೋ ಕ್ವಾಲಿಟಿ ಯಾವುದಾದ್ರೂ ಇದೆಯಾ? ಯಾವುದೂ ಇಲ್ಲ.
ಮೋರ್ ಓವರ್ ಟೀಮ್ ವರ್ಕ್ ಬಗ್ಗೆ ನಿನಗೇನು ಗೊತ್ತಿದೆ ಅಂತ ಹೇಳಿ ನಿನ್ನನ್ನು ನಾನು ಟೀಮ್ ಲೀಡರ್ ಮಾಡಬೇಕು ಹೇಳು. ನಿನ್ನಲ್ಲಿರೋ ಒಂದೇ ಒಂದು ಬೆಸ್ಟ್ ಕ್ವಾಲಿಟಿ ಹೇಳು ನನಗೆ ಎಂದನು ತನ್ನ ಸೀಟಿಗೆ ಒಡಗುತ್ತಾ. ಅವನ ಪ್ರಶ್ನೆಗೆ ಕೈ ಹಿಸಿಕೊಂಡವಳು, ಅದು ಈಗಲೇ ನಿಮಗೆ ಹೇಳಲಿಕ್ಕೆ ಆಗ್ತದೆ. ನಾನು ಲೀಡರ್ಶಿಪ್ ತೆಗೊಳ್ಳಿಕ್ಕೆ ಅನ್ಫಿಟ್ ಅಂತ ಅದು ಹೇಗೆ ನೀವು ಮೊದಲೇ ಜಡ್ಜ್ ಮಾಡ್ತೀರಾ? ಒಂದು ಸಲ ನನಗೆ ಅವಕಾಶ ಕೊಡಿಯಲ್ಲ, ಆಗ ನಿಮಗೆ ತೋರಿಸ್ತೀನಿ ನನ್ನ ಟ್ಯಾಲೆಂಟ್ನ, ಬೆಸ್ಟ್ ಕ್ವಾಲಿಟೀಸ್ನ ಎಲ್ಲ. ಆಮೇಲೆ ನೀವಲ್ಲ, ನಿಮ್ಮ ದೊಡ್ಡಪ್ಪ ರಾಮ್ಸಾಡೆ ನನಗೆ ಬೆಸ್ಟ್ ಎಂಪ್ಲಾಯ್ ಆಫ್ ದಿ ಇಯರ್ ಅವಾರ್ಡ್ ಕೊಡ್ತಾರೆ, ಬೇಕಾದ್ರೆ ನೋಡ್ತಾ ಇರಿ ಎಂದಳು. ಅದೆಷ್ಟು ಬಾಲಿಶವಾಗಿ ಮಾತನಾಡುತ್ತಾಳೆ ಈ ಹುಡುಗಿ. ಗಾಂಭೀರ್ಯ ಅನ್ನುವುದು ರಕ್ತದಲ್ಲಿ ಬಂದಿಲ್ಲ ಅನಿಸುತ್ತದೆ. ಅವನ ಅಂತರ್ಮನ ನುಡಿಯಿತು. ಸರ್, ಯಾಕೆ ಸುಮ್ಮನೆ ಇದ್ದೀರಾ ಹೇಳಿ, ನಾನೇ ಆ ಟೀಮ್ನ ಲೀಡರ್ಶಿಪ್ ತೆಗೊಳ್ಳ? ನೀವು ನನ್ನ ಕೆಲಸದ ಮೇಲೆ ಅನುಮಾನ ಪಡಬೇಡಿ. ಕೆಲಸದಲ್ಲಿ ನನ್ನ ಕಡೆಯಿಂದ ನನ್ನ ಬೆಸ್ಟ್ ನಾನು ಕೊಡ್ತೇನೆ. ಪ್ಲೀಸ್ ಸರ್, ಇದೊಂದು ಸಲ ನನ್ನನ್ನೇ ಲೀಡರ್ ಮಾಡಿ. ಅವನ ಜೊತೆ ನನಗೆ ವರ್ಕ್ ಮಾಡಲಿಕ್ಕೆ ಆಗುವುದಿಲ್ಲ, ಪ್ಲೀಸ್ ಪ್ಲೀಸ್ ಎಂದು ಕಣ್ಣನ್ನು ಕಿರಿದುಗೊಳಿಸಿ ಅವಳು ವಿನಂತಿಸಿದರೆ ಅವನು ಒಪ್ಪದೇ ಇರಲು ಹೇಗೆ ಸಾಧ್ಯ? ಸರಿ, ಆದರೆ ನಿನ್ನಿಂದ ಯಾವ ಎಡವಟ್ಟು ಕೂಡ ಆಗಬಾರ್ದು. ಹಾಗೇನಾದರೂ ಆದರೆ ನಿನ್ನನ್ನು ಈ ಕಂಪನಿಯಿಂದನೇ ಹೊರಗಡೆ ಹಾಕ್ತೀನಿ. ದೊಡ್ಡಪ್ಪ ಬಂದರೂ ಯಾರೇ ಬಂದರೂ ಐ ಡೋಂಟ್ ಕೇರ್ ಎಂದನು ಗಂಭೀರವಾಗಿ. ಭ್ರಮ, ಒಂದು ಸಲ ಮಾತು ಕೊಟ್ಟರೆ ಮುಗೀತು, ನಿಮ್ಮ ಕೆಲಸ ಆಯ್ತಂತಲೇ ಲೆಕ್ಕ, ಡೋಂಟ್ ವರಿ ಎಂದ